ರಾಜಧಾನಿ ಬೆಂಗಳೂರಿನಲ್ಲಿ ಕಂಟಕವಾದ ಕಾಮಗಾರಿ ಫುಟ್ಪಾತ್ ಇಲ್ಲ, ರಸ್ತೆಯಲ್ಲಿ ಪಾದಚಾರಿಗಳ ನಡಿಗೆ. ಜೀವ ಕೈಯಲ್ಲಿ ಹಿಡಿದು ನಡೆಯುವ ಪಾದಚಾರಿಗಳು ಶೇಷಾದ್ರಿಪುರಂನ ಕುಮಾರ ಪಾರ್ಕ್ ರಸ್ತೆಯಲ್ಲಿ ಅಧ್ವಾನ. ಫುಟ್ಪಾತ್ ಇಲ್ಲ, ರಸ್ತೆಯಲ್ಲೇ ಪಾದಚಾರಿಗಳ ನಡಿಗೆ. ಜೀವ ಕೈಯಲ್ಲಿ ಹಿಡಿದು ನಡೆಯುವ ಪಾದಚಾರಿಗಳು ಶೇಷಾದ್ರಿಪುರಂನ ಕುಮಾರ ಪಾರ್ಕ್ ರಸ್ತೆಯಲ್ಲಿ ಭಾರೀ ಅಧ್ವಾನ. ಜೀವ ಭಯದಲ್ಲಿ ನಡೆದಾಟ, ಟ್ರಾಫಿಕ್ ಜಾಮ್, ಪರದಾಟ. ನಿತ್ಯವೂ ವೃದ್ಧರು, ಮಹಿಳೆಯರು, ಮಕ್ಕಳಿಗೆ ನರಕ ಯಾತನೆ. ಒತ್ತುವರಿ ತೆರವು ಹೆಸರಿನಲ್ಲಿ ಕಾಮಗಾರಿ ಅವಾಂತರ. 1 ತಿಂಗಳಿನಿಂದ ಮುಗಿಯದ ಕಾಮಗಾರಿ, ಜನರ ಪರದಾಟ. ಡೆಡ್ಲಿ ಗುಂಡಿ, ಬ್ಯಾರಿಕೇಡ್ಗಳಿಂದ ಸಂಚಾರ ಅಸ್ತವ್ಯಸ್ತ. 15 ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ಇದೆ. ಪರಿಶೀಲನೆ ನಡೆಸಿದ ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್. ಈ ಪಾದಚಾರಿಗಳ ರಸ್ತೆ ಎನ್ನುವಂತಹದ್ದು ಮನುಷ್ಯನ ಮೂಲಭೂತವಾದಂಥ ಅಧಿಕಾರ, ಫಂಡಮೆಂಟಲ್ ರೈಟ್ಸ್ ಅಲ್ಲೂ ಕೂಡ ಇದು ಬರುತ್ತೆ. ಸೊ ಆ ತರಹದ ಪಾದಚಾರಿಗಳಿಗೆ ನಡೆಯೋದಕ್ಕೆ ಫುಟ್ಪಾತ್ ಇಲ್ಲ. ಇರೋ ರಸ್ತೆಗಳು ಅಧ್ವಾನ. ಆ ರಸ್ತೆಗಳು ಕಂಪ್ಲೀಟ್ ಗುಂಡಿಮಯ. ಗಾಡಿ ಓಡಾಡೋದಕ್ಕೆ ಅರ್ಹವಾದಂತಹ ರಸ್ತೆ ಅದಲ್ಲ. ನಡೆದಾಡುವ ಸಾರ್ವಜನಿಕನಿಗೂ ಮಾರಕವಾಗಬಲ್ಲ ರಸ್ತೆಯಾಗಿ ಮಾರ್ಪಟ್ಟಿದೆ. ಅವೈಜ್ಞಾನಿಕವಾಗಿದೆ, ಅತ್ಯಂತ ವಿಪರೀತ ಗುಂಡಿಗಳಿಂದ ಕೂಡಿದೆ. ಇದಕ್ಕೆ ಪರಿಹಾರ ಮತ್ತು ಇದಕ್ಕೆ ಉತ್ತರ ಕೊಡೋ ಯಾರು? ಜವಾಬ್ದಾರಿ ಹೊರೋರು ಯಾರು? ಸಾರಿಗೆ ಇಲಾಖೆಯು ಕೂಡ ಇದನ್ನು ಗಮನಿಸಬೇಕು. ಈ ತರಹದ ರಸ್ತೆಗಳಿದ್ದಲ್ಲಿ ಅಪಾಯಗಳಲ್ಲದೆ ಮತ್ತಿನ್ನೇನು? ರಸ್ತೆಗಳ ಅಧ್ವಾನಕ್ಕೆ ಉತ್ತರ ಕೊಡಬೇಕು. ಡಿ.ಕೆ. ಶಿವಕುಮಾರ್ ಅವರು 4,000 ಲಕ್ಷ ಸಣ್ಣ ಪುಟ್ಟ ಗುಂಡಿಗಳನ್ನು ಬೆಂಗಳೂರಿನಲ್ಲಿ ಮುಚ್ಚುತ್ತೀನಿ ಅಂತ ಹೇಳಿ ನೂರಾರು ಕೋಟಿಗಳನ್ನು ಖರ್ಚು ಮಾಡಿದರು ಈ ಹಿಂದೆ ಉಪಮುಖ್ಯಮಂತ್ರಿಗಳಾಗಿದ್ದಾಗ. ಆ ಮುಚ್ಚಿ ಇರುವ ಗುಂಡಿಗಳ ಪೈಕಿ ಈ ಗುಂಡಿಗಳು ಯಾಕೆ ಕಾಣಿಸ್ಲಿಲ್ಲ ಎನ್ನುವಂತಹದ್ದು. ಅಧ್ವಾನ ಮೇಲೆ ಅಧ್ವಾನ. ನೋಡಿ, ಪ್ರಯಾಣಿಕರಿಗೆ ಎಲ್ಲರಿಗೂ ಎಲ್ಲ ಕಡೆ ಅದು ಗುಂಡಿ ಸಮಸ್ಯೆ ಇದೆ. ಈ ಎಲ್ಲ ಗುಂಡಿಗಳನ್ನು ನೀಟಾಗಿ ಒಂದು ಕಾರ್ಯರೂಪಕ್ಕೆ ತಂದು ಒಂದು ಕರೆಕ್ಟ್ ಸಮತಟ್ಟಾಗಿ ಮಾಡಿದರೆ ಅವಾಗ ಎಲ್ಲ ವೆಹಿಕಲ್ಗಳಾಗಿರ್ಬೋದು ಎಲ್ಲ ಸಲೀಸಾಗಿ ಹೋದರೆ ಯಾವ ಪ್ರಾಬ್ಲಮ್ಮು ಬರೋಲ್ಲ, ಯಾವ ಟ್ರಾಫಿಕ್ಕು ಆಗೋಲ್ಲ. ಮೇನ್ ಬೆಂಗಳೂರಲ್ಲಿರೋದೇ ಈ ಗುಂಡಿಗಳದೇ ಸಮಸ್ಯೆ ಆಗಿರೋದು. ಅದು ಜವಾಬ್ದಾರಿ ತೊಗೋಬೇಕಾಗಿರೋದು ಅಧಿಕಾರಿಗಳು ಜವಾಬ್ದಾರಿ ತೊಗೊಂಡು ಯಾವುದೇ ರೀತಿ ಯಾವುದೋ ಪಬ್ಲಿಕ್ಗಳಿಗೆ ತೊಂದರೆ ಆಗದೇ ರೀತಿ ಅದು ಮಾಡಿ ಅದರಿಂದ ಜನಗಳಿಗೂ ಒಂದು ಒಳ್ಳೆಯ ಒಪಿನಿಯನ್ ಬರಬೇಕು. ಅದೇ ರೀತಿ ಅಧಿಕಾರಿಗಳಿಗೂ ಒಂದು ಕೆಲಸ ಕರೆಕ್ಟಾಗಿ ಮಾಡಿದ್ದೀವಿ ಅನ್ನೋ ಒಂದು ಅಭಿಪ್ರಾಯ ಬರಬೇಕು. ಯಾಕೆ ಈ ಗುಂಡಿಗಳಿಂದ ಹಳ್ಳದ ಬೀಳೋದು, ಎತ್ತೋದು, ನಾವು ಗುಂಡಿಗಳು ಆಟೋ ರಿಪೇರ್ ಮಾಡಿಸೋದಾ, ಇಲ್ಲಿ ಆಟೋ ಓಡಿಸೋದಾ, ಕಮಾಯಿಸೋದಾ, ಮನೆಗೆ ನೋಡೋದಾ ಮೇಡಮ್, ಎಲ್ಲ ಪ್ರಾಬ್ಲಮ್ ಇದೆ ನಮಗೆ. ಸ್ವಲ್ಪ ಸರ್ಕಾರ ಹೇಳ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿದ್ರೆ ನಮ್ಗೆ ಚೆನ್ನಾಗಿರುತ್ತೆ. ಗುಂಡಿ ಆಗಲಿ, ಮೇನ್ ರೋಡ್ ಆಗಲಿ, ಯಾವುದೇ ಆಗಲಿ ಈ ಜನ ಹೋಗಿ ಬರೋಕೆ ತೊಂದರೆ ಇದೆ. ತುಂಬ ಪ್ರಾಬ್ಲಮ್ ಇದೆ ಮೇಡಮ್. ತುಂಬ ಆಗಿದೆ ಮೇಡಮ್. ತುಂಬ ನೀವು ನೋಡಿದ್ರೆ ಪಾರ್ಕ್ ಹತ್ರ ಏನಿದೆ, ನಾವು ಫುಟ್ಪಾತ್ ಕೆಲಸವನ್ನು ಮಾಡ್ತಾ ಇದ್ದೀವಿ. ಪೊಲೀಸ್ ಪರ್ಮಿಷನ್ ಸಿಗಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಈಗ ಪರ್ಮಿಷನ್ ಸಿಕ್ಕಿದೆ. ನಾನು ಈಗ ಆಲ್ರೆಡಿ ನಮ್ಮ ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ. ಇದನ್ನು 15 ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಡೇ ಆ್ಯಂಡ್ ನೈಟ್ ಮಾಡಿ ಮುಗಿಸ್ಬೇಕಂತ ಸೂಚನೆ ಕೊಟ್ಟಿದ್ದೇನೆ. ಅದನ್ನು ತಕ್ಷಣ ಕ್ರಮ ವಹಿಸ್ತೇನೆ. ಇಲ್ಲ, ಹೀಗಾಗಿ ಏನಾಗಿದೆ, ಇವೆಲ್ಲ ನಾವು ಮೇಯ್ನ್ ಪ್ರಮುಖ ಭಾಗಗಳು, ನಗರದ ಪ್ರಮುಖ ಭಾಗಗಳಲ್ಲಿ ಕೆಲಸ ಮಾಡಬೇಕಂದ್ರೆ ಪೊಲೀಸ್ ಪರ್ಮಿಷನ್ ಕಂಪಲ್ಸರಿ ಆಗ್ತದೆ. ಅವರು ಅನುಮತಿ ತಗೊಂಡೇನಿಲ್ಲ, ಟ್ರಾಫಿಕ್ಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ರಾತ್ರಿ ವೇಳೆಯಲ್ಲಿ ಮಾತ್ರ ಕೆಲವು ಏರಿಯಾದಲ್ಲಿ ಕೆಲಸ ಮಾಡಬೇಕಾಗತ್ತೆ. ಕೆಲವು ಏರಿಯಾದಲ್ಲಿ ಹಗಲು ಮಾಡಿದ್ರೂ ಫುಲ್ ಟೈಮ್ ಪೀಕ್ ಅವರ್ಸಲ್ಲಿ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಪೊಲೀಸ್ ಅನುಮತಿ ಸಿಗೋದು ಸ್ವಲ್ಪ ಲೇಟ್ ಆಗಿತ್ತು. ಈಗ ಪೊಲೀಸ್ ಅನುಮತಿ ಸಿಕ್ಕಿದೆ. ನಾವು ಇನ್ನು 15 ಡೇಸಲ್ಲಿ ಆ ಕೆಲಸವನ್ನು ಮುಗಿಸ್ತೀವಿ. ಪಾರ್ಕ್ ಹತ್ರ. ಇನ್ನು ಬೆಂಗಳೂರಿನ ಶೇಷಾದ್ರಿಪುರಂನ ಈ ರಸ್ತೆಯ ಅಧ್ವಾನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ದೀಪಾ ನಡೆಸಿರುವಂತಹ ವಾಕ್ಥ್ರೂ ಇದೆ, ನೋಡ್ಕೊಂಡು ಬರೋಣ. ತೆರವು ಕಾರ್ಯಾಚರಣೆ ಭರ್ಜರಿಯಾಗಿ ಸಾಗ್ತಾ ಇದೆ. ಆದ್ರೆ ಬೆಂಗಳೂರಿನ ಈ ಕುಮಾರ ಪಾರ್ಕ್, ಈ ಶೇಷಾದ್ರಿಪುರಂ ರಸ್ತೆಯಲ್ಲಿರುವ ಕುಮಾರ
ಪಾರ್ಕ್ ಬಳಿ ಇಲ್ಲಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ರಸ್ತೆಯ ಜೊತೆಗೆ ಕಾಮಗಾರಿ ನೆಪದಲ್ಲಿ ಗುಂಡಿಯನ್ನು ಕೂಡ ತೆಗೆದಿದ್ದಾರೆ. ಆದ್ರೆ ಕಳೆದ 2 ತಿಂಗಳಿಂದನೂ ಕೂಡ ಗುಂಡಿ ಮುಚ್ಚುವಂತಹ ಕೆಲಸವನ್ನ ಮಾಡಿಲ್ಲ. ಸದ್ಯ ನಾನೀಗ ಬೆಂಗಳೂರಿನ ಕುಮಾರ ಪಾರ್ಕ್ ರಸ್ತೆಯಲ್ಲಿ ಇದ್ದೀನಿ. ಏನಿದೆ ಇಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿರುವಂತದ್ದು. ಕಾಮಗಾರಿ ನೆಪದಲ್ಲಿ ಗುಂಡಿಯನ್ನ ತೆಗೆದಿದ್ದಾರೆ, ಆದ್ರೆ ಗುಂಡಿಯನ್ನ ಮುಚ್ಚುವಂತಹ ಕೆಲಸವನ್ನ ಮಾಡಿಲ್ಲ. ರಸ್ತೆಯನ್ನು ಕೂಡ ಆಗದಿರುವಂತದ್ದು ಕಾಮಗಾರಿ ನೆಪದಲ್ಲಿ, ಆದ್ರೆ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಮುಚ್ಚುವಂತಹ ಕೆಲಸವನ್ನ ಮಾಡಿಲ್ಲ. ಏನಿದೆ ಈ ವಾಹನಗಳು, ಈ ಬೈಕ್ ಸವಾರರಾಗಿರ್ಬೋದು, ಕಾರು ಸವಾರರು, ದೊಡ್ಡ ದೊಡ್ಡ ವಾಹನಗಳು, ಎಲ್ಲ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ಸದ್ಯ ದೃಶ್ಯಾವಳಿಯಲ್ಲಿ ಗಮನಿಸ್ತಿರುವಂತೆ ಎಲ್ಲವನ್ನು ಕೂಡ ವಸ್ತುವನ್ನು ಹಾಗೆ ಅಂದ್ರೆ ಅದು ತೆಗೆದಿರುವಂತಹ ಕಲ್ಲುಗಳಾಗಿರ್ಬೋದು, ರಸ್ತೆಯ ಏನು ಎಲ್ಲವನ್ನು ಕೂಡ ಹಾಗೆ ಬಿಟ್ಟಿರುವಂತದ್ದು. ನೀಟಾಗಿ ಮುಚ್ಚುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ. ಏನಿದೆ ಈ ಫುಟ್ಪಾತ್ ಅಲ್ಲಿ ನಡೆದುಕೊಂಡು ಹೋಗುವಂತಹ ಪಾದಾಚಾರಿಗಳಿಗೂ ಕೂಡ ಇದು ಸಂಪೂರ್ಣ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ ಅನ್ನುವಂತಹ ಮಾತನ್ನ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಇನ್ನ ಅದು ಸಂಪೂರ್ಣವಾಗಿ ರಸ್ತೆಯನ್ನ ಅಗೆದಿರುವಂತಹ ಏನಿದೆ ರಸ್ತೆದು ಎಲ್ಲ ಡಾಂಬರ್ ಆಗಿರ್ಬೋದು, ಇನ್ನ ಜಲ್ಲಿಕಲ್ಲಾಗಿರ್ಬೋದು, ಎಲ್ಲವನ್ನು ಕೂಡ ಫುಟ್ಪಾತ್ ಬಳಿ ಸೈಡಲ್ಲೇ ಹಾಕಿರುವಂಥದ್ದು. ಜನರಿಗೂ ಕೂಡ ಇಲ್ಲಿ ನಡೆದಾಡುವುದಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು. ಇನ್ನ ಈ ಭಾಗದಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಉಂಟಾಗ್ತಾ ಇದೆ. ಏನಿದೆ ಅಂದ್ರೆ ಇಲ್ಲಿ ರಸ್ತೆಯನ್ನು ಸಂಪೂರ್ಣವಾಗಿ ಅಗೆದಿರೋದ್ರಿಂದ ಸಂಪೂರ್ಣವಾಗಿ ಬೈಕ್ ಸವಾರರಿಗೆ ಎಲ್ರಿಗೂ ಕೂಡ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ. ಇನ್ನು ದೃಶ್ಯಾವಳಿಯಲ್ಲಿ ಆ ಗುಂಡಿಯನ್ನು ಕೂಡ ನೀವು ಗಮನಿಸ್ತಿರ್ಬೋದು, ಎಷ್ಟು ಸಮಸ್ಯೆ ಉಂಟು ಮಾಡ್ತಿದೆ ಅಂದ್ರೆ ಅದು ಏನಿದೆ ಹೈಗ್ರೌಂಡ್ ಪೊಲೀಸ್ ಠಾಣೆಯ ಇದರಲ್ಲಿ ಇದು ಬ್ಯಾರಿಕೇಡ್ ಅನ್ನು ಕೂಡ ಅಡ್ಡಲಾಗಿ ಹಾಕಿದ್ದಾರೆ. ಆದ್ರೂ ಕೂಡ ಆ ಭಾಗದಲ್ಲಿ ಇನ್ನೂ ಕೂಡ ದೊಡ್ಡ ದೊಡ್ಡ ವಾಹನಗಳು ಸಂಚರಿಸೋದಕ್ಕೆ ಕಷ್ಟವನ್ನ ಪಡ್ತಾ ಇರುವಂತದ್ದು. ಎಲ್ಲ ಆಟೋ ಚಾಲಕರು, ಬೈಕ್ ಸವಾರರು ಎಷ್ಟು ಕಷ್ಟ ಪಡ್ತಿದ್ದಾರೆ ಈ ರಸ್ತೆಯಲ್ಲಿ ಹೋಗೋದಕ್ಕೆ ಅಂದ್ರೆ ನೀವೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಏನಿದೆ ತೆಗೆದಿರುವಂತಹ ಎಲ್ಲ ಏನಿದೆ ಆ ಕಲ್ಲು, ಫುಟ್ಪಾತ್, ಇದು ಎಲ್ಲ ವಸ್ತುಗಳನ್ನು ಕೂಡ ಅದೇ ಮೂಲೆಯಲ್ಲಿ ಬಿಸಾಡಿರುವಂಥದ್ದು. ಅಲ್ಲೂ ಕೂಡ ತಿರುಗಾಡೋದಕ್ಕೆ ಪಾದಾಚಾರಿಗಳಿಗೆ ಸಂಪೂರ್ಣ ಸಮಸ್ಯೆ. ಏನಿದೆ ವಾಹನ ಸವಾರರು ದಿನನಿತ್ಯ ಪರದಾಡುವಂತಹ ಪರಿಸ್ಥಿತಿ. 2 ತಿಂಗಳಾದ್ರೂ ಕಾಮಗಾರಿಯನ್ನ ಯಾಕೆ ಪೂರ್ಣಗೊಳಿಸಿಲ್ಲ ಅಧಿಕಾರಿಗಳು, ಸಂಬಂಧಪಟ್ಟಂತಹ ಇಲಾಖೆ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿನ ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು. ಎಲ್ಲ ಮಹಿಳೆಯರಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಇನ್ನು ಶಾಲಾ ಕಾಲೇಜು ಮಕ್ಕಳುಗಳು ಎಲ್ಲರೂ ಕೂಡ ಇಲ್ಲಿ ತಿರುಗಾಡುವುದಕ್ಕೆ ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಆದಷ್ಟು ಬೇಗ ಸಂಬಂಧಪಟ್ಟಂತಹ ಇಲಾಖೆ ಏನ್ ಮಾಡ್ತಿದೆ ಅನ್ನುವಂತಹ ಪ್ರಶ್ನೆ ಇಲ್ಲಿನ ಸಾರ್ವಜನಿಕರು ಕೇಳ್ತಾ ಇರುವಂಥದ್ದು. ಸಂಬಂಧಪಟ್ಟಂತಹ ಇಲಾಖೆ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿ ಇಲ್ಲಿನ ಸಾರ್ವಜನಿಕರು ಕೂಡ ಮನವಿಯನ್ನ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದೀಪಾ, ಫ್ರೀಡಂ ಟಿವಿ ಕನ್ನಡ, ಬೆಂಗಳೂರು.